ಇಷ್ಟ. ಒಂದು ರೆಸಿಪಿ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ, ಒಂದು ರೆಸಿಪಿ ನನಗೆ ತುಂಬಾ ಇಷ್ಟ. ಹಾಗಾಗಿ ನನ್ನ ಮಗನಿಗೆ ಬಟ್ ಆದ್ರೆ ಇವ್ ಟೈಟರ್ನ ಮನೆ ತಂದು ನೋಡೋ ರೀತಿಯಲ್ಲಿ ನಾನು ನೋಡ್ಬೇಕಂತ ಅನ್ಕೊಂಡಿದೀನಿ. ಹೇಗೆ ನಾ ತಿನ್ನಿಸ್ಬೇಕು, 2 ತುತ್ತಿದೆ ತಾನೆ. ಸೊ 10 ಗಂಟೆ ಆಯ್ತು, ಮುಗಿದ್ರಲ್ಲಿ ಪ್ಲೇಟ್ ಕೂಡ ರೆಡಿ ಮಾಡಿದೀನಿ. ಸೊ ಮಧ್ಯಾಹ್ನ ಹಾಯ್ ಫ್ರೆಂಡ್ಸ್, ಎಲ್ಲರೂ ಇದೀರಾ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನ ನಂತರ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ 2-3 ದಿನ ವಿಡಿಯೋನ ಮಾಡಕ್ಕೆ ಆಗಿರ್ಲಿಲ್ಲ, ಯಾಕಂದ್ರೆ ಸ್ವಲ್ಪ ಊರ್ಲಿಂದ ಬಂದ ಮೇಲೆ ಸ್ವಲ್ಪ ಚಳಿ ಜ್ವರ ಬಂದ್ಬಿಡ್ತು. ಹಾಗಾಗಿ ಸೊ ಇವತ್ತು ಫುಲ್ ಆರಾಮಾಗಿದ್ದೀನಿ, ಹುಷಾರಾಗಿದ್ದೀನಿ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಒಂದು 2 ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕಾಂತಾರ ಫಿಲ್ಮ್ ಅನ್ನ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅನ್ನೋದು ತುಂಬಾನೇ ಇತ್ತು. ಬಟ್ ಆದ್ರೆ ಇವತ್ತು ಥಿಯೇಟರ್ನ ಮನೆಗೆ ತಂದು ನೋಡೋ ರೀತಿಯಲ್ಲಿ ನಾನು ನೋಡ್ಬೇಕಂತ ಅನ್ಕೊಂಡಿದೀನಿ. ಏನು ಎಂತ ಅಂತ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇವತ್ತೊಂದು ಫಿಲ್ಮ್ ನೋಡ್ಬೇಕು, ಕಾಂತಾರ ಫಿಲ್ಮ್, ಏನ್ ಬೇರೆ ಯಾವುದಲ್ಲ. ಕಾಂತಾರ ತುಂಬಾ ದಿನದಿಂದ ನಾನು ಸ್ಟಾರ್ಟಿಂಗ್ ಬಂದಾಗಿಂದ ಹೇಳ್ತಾ ಇದ್ದೆ, ನಮ್ಮ ಮನೆಯವ್ರಿಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಕಾಂತಾರ ಫಿಲ್ಮ್ ಕೂಡ ನೋಡ್ತೀನಿ. ಏನು ಎಂತ ಅಂತ ಇವತ್ತಿನ ವಿಡಿಯೋ ಅಂದ್ರೆ ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಮೊದಲಿಗೆ ನಾನು ಪಾತ್ರೆಯನ್ನ ತೊಳೆದ್ಬಿಡ್ತೀನಿ. ಸೊ ಪಾತ್ರೆ ತೊಳ್ಕೊಂಡು ನಂತರ ಮಧ್ಯಾಹ್ನದ ಊಟ ಜಸ್ಟ್ ಮುಗೀತು. ಪಾತ್ರೆ ತೊಳ್ಕೊಂಡು ನಂತರ ನಾನು ಏನು ಉತ್ತರ ಕನ್ನಡದ ನಮ್ಮ ರೆಸಿಪಿ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇದೊಂಥರ ತುಂಬಾನೇ ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾರೆ ಈ ರೆಸಿಪಿ ಅಂದ್ರು. ಸೊ ಹಾಗಾಗಿ ನಾನು ಮಾಡ್ಬೇಕಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಮನೆಯವ್ರಿಗೆ ತುಂಬಾ ಇಷ್ಟ. ಒಂದು ರೆಸಿಪಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ, ಒಂದು ರೆಸಿಪಿ ನಮ್ಗೆ ತುಂಬಾ ಇಷ್ಟ. ಹಾಗಾಗಿ ನನ್ನ ಮಗನಿಗೆ ಏನು ಇಷ್ಟ ಅಂತ ಕೇಳಕ್ ಹೋಗಿ. ಸೊ ಅವನಿಗೆ ನಾನ್ ವೆಜ್ ಅಲ್ಲಿ ತುಂಬಾ ಇಷ್ಟ, ವೆಜ್ಗಿಂತ. ಸೊ ಪಾತ್ರೆನ ವಾಶ್ ಮಾಡ್ಕೊಂಡು ಯಾಕೆ ಫಿನಿಶ್ ಮಾಡ್ಬೇಕು ದಿನ. ಯಾಕೆ ನಾ ತಿನ್ನಿಸ್ಬೇಕು, 2 ತುತ್ತಿದೆ ತಾನೆ. ಊಟ ತಿನ್ನೋದಂದ್ರೆ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಬಾರೋ ತಿನ್ಕೋ ಬಾ. ಇವ್ನಿಗೆ ಹೆಂಗ್ ಊಟ ತಿನ್ಸೋದ್ ಕಲಿಸ್ಬೇಕು ಅನ್ನೋದೇ ಒಂದ್ ದೊಡ್ಡ ಕಷ್ಟ ನನಗೆ. ಊಟ ತಿನ್ನೋದಕ್ಕೆ ಒಲ್ಲಂತಾರೆ, ರಾತ್ರಿ ನೋಡಿದ್ರೆ ಅವ್ರ ಪಾಪ ತಿನ್ನಿಸ್ತಾರೆ. ಇವ್ನಿಗೆ ತಿನ್ಬೇಕ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಜೋಳದ ರೊಟ್ಟಿಯನ್ನ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಬೇಳೆ ಸಾರು ಕೂಡ ಕುಕ್ ಮಾಡ್ಕೊತಾ ಇದ್ದೀನಿ. ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ, ರೊಟ್ಟಿ ಆಗೋವರೆಗೂ ಬೇಳೆ ಕೂಡ ಆಗುತ್ತೆ. ಹಾಗೆ ಕರೆಂಟ್ ಕೂಡ ಹೋಗ್ಬಿಡ್ತು, ಅದೊಂದು ದೊಡ್ಡ ಕಷ್ಟ ನನಗೆ ಕರೆಂಟ್ ಇದ್ದು. ಸೊ ಬೇಗ ಮೊದಲು 2 ಮಾಡಿಬಿಟ್ಟು ಸರಿದು ನಂತರ ಫ್ರೆಂಡ್ಸ್ ಈಗ ನಾನಿಲ್ಲಿ ರೊಟ್ಟಿ ಮಾಡಿದ್ದೇವೆ. ಮೇಲೆ ಕಡಲೆ ಬೀಜನ ಹುರ್ಕೋತೀನಿ, ಶೇಂಗಾ ಅಂತ ಕೂಡ ನಾವು ಹೇಳ್ತೀವಲ್ಲ ಅದನ್ನ ಇಲ್ಲಿ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನ ಕೂಡ ಇಲ್ಲಿ ಹುರ್ಕೋತೀನಿ. ಮತ್ತೊಂದ್ಸತಿ ಪ್ಯಾನ್ ಬಿಸಿ ಮಾಡೋದು ಬೇಡ ಅಂದ್ಬಿಟ್ಟು ರೊಟ್ಟಿ ಮಾಡಿರೋದು ತವ ಇರುತ್ತಲ್ಲ ಅದರಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಕಡಲೆ ಬೀಜನ ನಾವು ಯಾವ ರೀತಿ ಹುರ್ಕೋಬೇಕಪ್ಪ ಅಂದ್ರೆ ಸ್ವಲ್ಪ ಈ ರೀತಿ ಓಪನ್ ಆಗಬೇಕು. ಆ ರೀತಿ ಆಗುವವರೆಗೂ ಕಡಲೆ ಬೀಜ ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೋಬೇಕು ಫ್ರೆಂಡ್ಸ್. ಇದೊಂದು ಯಾಕಂದ್ರೆ ನಾವು ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಆಗ್ಬಿಡುತ್ತೆ, ಒಳಗೆ ಹಸಿನೇ ಉಳಿತೆ ಕಡಲೆ ಬೀಜ. ಹಾಗಾಗಿ ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತಿದ್ದು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಕಡಲೆ ಬೀಜ ತಣ್ಣಗಾಗುವವರೆಗೂ ಈಗ ನಾನಿಲ್ಲಿ ಬದನೆಕಾಯಿ ಭರ್ತಾವನ್ನ ಮಾಡ್ಕೋತಾ ಇದ್ದೀನಿ. ಬದನೆಕಾಯಿ ಭರ್ತಾ ತುಂಬ ಜನ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ. ಸೊ ನಾನು ಕೂಡ ಇದೇ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ತೀನಿ. ಸೊ ತುಂಬ ಚೆನ್ನಾಗಾಗುತ್ತೆ, ಬೇಗ ಕೂಡ ಆಗುತ್ತೆ. ನಾನಿಲ್ಲಿ ಟೊಮೆಟೊಗೆ ಈರುಳ್ಳಿ ಬೇಕಂದ್ರೆ ನೀವು ಈರುಳ್ಳಿ ಕೂಡ ಈಗ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಕೂಡ ಸುಟ್ಕೋಬೋದು. ಬಟ್ ನಾನು ಈರುಳ್ಳಿ ಇವತ್ತು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ರೀತಿ ಗ್ಯಾಸ್ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ನಂತರ ನಾವು ಬದನೆಕಾಯಿನ ಸುಟ್ಕೋಬೇಕು. ಫ್ರೆಂಡ್ಸ್, ತುಂಬ ಜನ ಕಮೆಂಟ್ ಹಾಕಿದ್ರು ಓಲ್ಡ್ ವಿಡಿಯೋದಲ್ಲಿ ಕೂಡ. ಸೊ ಈ ರೀತಿ ಗ್ಯಾಸ್ ಮೇಲೆ ಡೈರೆಕ್ಟ್ ಸುಟ್ಕೋಬಾರ್ದು, ಸುಟ್ರೆ ಕ್ಯಾನ್ಸರ್ ಬರುತ್ತೆ ಅದು ಇದು ಅಂದ್ಬಿಟ್ಟು. ಬಟ್ ಒಲೆ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಇನ್ನೊಂದು ಟಿಪ್ಸ್ ಇದೆ, ಸೊ ಅದನ್ನು ನಾನು ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆ ಟಿಪ್ಸ್ ಜೊತೆಗೆ. ಈ ರೀತಿ ಗ್ಯಾಸ್ ಮೇಲೆಲ್ಲ ಅದು ಇಡ್ಲಿ ಅಂತ ಸಿಗುತ್ತಲ್ಲ, ಇಡ್ಲಿಯನ್ನೇ ನಾವು ಗ್ಯಾಸ್ ಮೇಲೆ ಇಟ್ಟು ಕೂಡ ಅದನ್ನು ನಾವು ಸುಟ್ಕೋಬೋದು. ಅದನ್ನ ಒಂದ್ಸತಿ ಟ್ರೈ ಮಾಡಬೇಕು. ನನಗೆ ಗ್ಯಾಸ್ ಮೇಲೆ ಇಡೋದಂದ್ರೆ ಒಂಥರ ಭಯ. ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಪೂರ್ತಿ ತಣ್ಣಗಾಗಿದ್ದಾವೆ ಕಡಲೆ ಬೀಜ. ಇದಕ್ಕೆ ನಾನೀಗ ಬೆಳ್ಳುಳ್ಳಿಯನ್ನ 2 ಗಡ್ಡೆ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ, ಜವಾರಿ ಬೆಳ್ಳುಳ್ಳಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ನಂತರ ಇದಕ್ಕೆ ಸ್ವಲ್ಪನೇ ಅರಿಶಿನವನ್ನು ಹಾಕೋತಾ ಇದ್ದೀನಿ. ಕಡಲೆ ಬೀಜದ ಚಟ್ನಿಯಲ್ಲಿ ಕೂಡ ನಾನು 2-3 ರೀತಿಯಲ್ಲಿ ಮಾಡ್ತೀನಿ. ಇದು ತುಂಬ ಈಸಿ ಆಗುತ್ತೆ ನನಗೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು,
ಖಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ನೋಡಿ ಹಾಕೊಳ್ಳಿ, ಖಾರ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ಈಗ ನುಣ್ಣಗೆ ಪೌಡರ್ನಾಗಿ ಮಾಡ್ಕೋಬೇಕು. ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ. ಈಗ ನಾನು ಇಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೀವು ದೊಡ್ಡದಾದ್ರು ತೊಗೊಬೋದು, ನಾನು ಸ್ವಲ್ಪನೇ ಹಾಕ್ತೀನಿ. ಸೊ ದೊಡ್ಡ ಮಿಕ್ಸಿ ಜಾರು ಸ್ವಲ್ಪ ಹಸಿ ಇದೆ, ಹಾಗಾಗಿ ನಾವು ಒಂದೇ ಸಮಯ ಇದನ್ನು ರುಬ್ಬಾರ್ದು. ಯಾವ ರೀತಿ ರುಬ್ಬೇಕಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾವು ಯಾವಾಗಲೂ ಶೇಂಗಾ ಚಟ್ನಿ ಮಾಡಬೇಕಪ್ಪ ಅಂದರೆ ಒಂದೇ ಸಮಯ ಇದನ್ನ ರುಬ್ಕೋಬಾರ್ದು. ಚಟ್ನಿ ರೀತಿಯಲ್ಲಿ ನೋಡಿ ಈ ರೀತಿ ಆನ್ ಆಫ್ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಇದು ಗಟ್ಟಿ ಆಗೋದಿಲ್ಲ, ಪೌಡರ್ ರೀತಿಯಲ್ಲಿ ಆಗುತ್ತೆ. ನೋಡಿ ಈಗ ಇದನ್ನು ಎಷ್ಟು ಬೇಕೋ ಅಷ್ಟು ನುಣ್ಣಗೆ ಮಾಡ್ಕೋಬೋದು. ನಾವು ಆನ್ ಆಫ್ ಮಾಡಬೇಕು. ಚಟ್ನಿ ತುಂಬಾ ಈಸಿಯಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದು. ಬ್ರಾಹ್ಮಣರೆಲ್ಲ ಮಾಡ್ತಾರೆ ನೋಡಿ, ಬ್ರಾಹ್ಮಿನ್ಸ್ ಅಂತ ಹೇಳ್ತೀವಲ್ಲ, ಅವರೆಲ್ಲರೂ ಯಾವ ರೀತಿ ಮಾಡ್ತಾರೆ ಅಂತ ಹೋಗ್ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಅದಕ್ಕೆ ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾವು ಮಾಡೋ ಕಡಲೆ ಬೀಜ ಚಟ್ನಿಗೂ ಅವ್ರು ಮಾಡೋ ಕಡಲೆ ಬೀಜ ಚಟ್ನಿಗೂ ತುಂಬಾ ಡಿಫ್ರೆಂಟ್ ಇದೆ. ಸೊ ಅದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗುತ್ತೆ, ಇದಕ್ಕಿಂತ ಚೆನ್ನಾಗುತ್ತೆ. ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಇದಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಹಿಡಿಯುತ್ತೆ. ಹಾಗಾಗಿ ನಾನು ಜಾಸ್ತಿ ಇದನ್ನೇ ಇದೇ ರೀತಿಯಾಗಿ ಮನೆಯಲ್ಲಿ ಮಾಡೋದು. ಫ್ರೆಂಡ್ಸ್, ನಮ್ದಿಲ್ಲಿ ಶೇಂಗಾ ಚಟ್ನಿ ರೆಡಿ ಆಯಿತು, ನೋಡ್ತಾ ಇರ್ಬೋದು. ನಾನಿಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಬಾಯಲ್ಲಿ ಸಿಗ್ತಾ ಇದೆ ಶೇಂಗಾ ಕಾಳು, ತುಂಬ ಚೆನ್ನಾಗಿ ಅನಿಸುತ್ತೆ. ಮೊಸರು ಜೊತೆಗಂದ್ರೂ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ನಮ್ಮ ಮನೆಯಲ್ಲಿ ಉಪ್ಪಿಟ್ಟಿಗೆ, ಅವಲಕ್ಕಿಗೆ ಪ್ರತಿಯೊಂದು ಕೂಡ ನಮ್ಮ ಮನೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗುತ್ತೆ, ತುಂಬ ಟೇಸ್ಟಿಯಾಗಿದೆ. ನೋಡಿ ಚೆನ್ನಾಗಿ ಸುಟ್ಟಿದ್ದಾವೆ. ಸೊ ಇನ್ನು ಸ್ವಲ್ಪ ಟೊಮೆಟೊ ಮೆಣಸಿನ್ಕಾಯಿ ಸುಟ್ಟಬೇಕು. ಸ್ವಲ್ಪ ನಾನು ಎತ್ತರನೇ ಇಟ್ಟಿದ್ದೀನಿ, ಜಾಸ್ತಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಕೂಡ ಇಟ್ಟಿಲ್ಲ. ನಾನಿಲ್ಲಿ ಶೇಂಗಾ ಚಟ್ನಿಯನ್ನು ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಸ್ಟೀಲ್ದು ಅಥವಾ ಗಾಜಿನ ಬಾಕ್ಸಲ್ಲಿ ಹಾಕಿಟ್ಟರೆ ಒಂದು 15 ದಿನ ಆದರೂ ಕೆಡೋದಿಲ್ಲ, ಹತ್ತತ್ರ ಒಂದು ತಿಂಗಳಾದರೂ ಕೆಡೋದಿಲ್ಲ ಶೇಂಗಾ ಚಟ್ನಿ. ಫ್ರೆಂಡ್ಸ್, ನಾನಿಲ್ಲಿಗ ಮೊದಲಿಗೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಒಂದು 2-3 ಟೀ ಸ್ಪೂನ್ ಆಗೋಷ್ಟು. ನಂತರ ಅದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಪ್ಪ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಖಾರ ಸೇರಿಸ್ಕೊತಾ ಇದ್ದೀನಿ. ಖಾರ ನಿಮ್ಮ ಕ್ವಾಂಟಿಟಿ ಪ್ರಕಾರ ಸೇರಿಸ್ಕೊಳ್ಳಿ. ಓಂ ಕಾಳನ್ನು ಮಿಕ್ಸ್ ಮಾಡಲೇಬಾರ್ದು, ಓಂ ಕಾಳು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೋಬೇಕು. ಸ್ಟ್ಯಾಂಡ್ ಮುಗಿದಕ್ಕೆ ಸೊ ಕೈಯಲ್ಲಿ ಇಟ್ಕೊಂಡು ಮಾಡಬೇಕಾಗಿದೆ ವಿಡಿಯೋ, ಹಾಗಾಗಿ ಸ್ವಲ್ಪ ಅಲ್ಲಿ ಮಾಡುವಾಗ ಕೈಯಲ್ಲಿ ಆಡ್ತಾ ಇದೆ. ಲೈಟ್ ಹಾಕಿದ್ರೆ ಒಂದು ಲೈಟ್ ಹಾಕ್ಲಿಕ್ಕೆ ಹೋಗ್ಬೋದು. ಸೊ ಚೆನ್ನಾಗಿ ಇದು ಕ್ರೀಮ್ ರೀತಿಯಲ್ಲಿ ಆಗಬೇಕು. ಆ ರೀತಿ ಆಗುವವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಜ್ಜಿ ನಮ್ಮ ಉತ್ತರ ಕನ್ನಡ ಕಡೆ ಕೂಡ ತುಂಬ ಮಾಡ್ತಾರೆ. ಹೋಟೆಲ್ ಚಿಕ್ಕ ಹೋಟೆಲ್ ಇರ್ತಾರೆ ನೋಡಿ, ಅಂಗಡಿ ಕಡೆ ಎಲ್ಲ ರೋಡ್ ಸೈಡ್ ಎಲ್ಲ ಗಾಡಿದೊಂದು ಏನೋ ಅಂತಾರೆ ಗೊತ್ತಿಲ್ಲ, ಗಾಡಿದೊಂದು ಇರುತ್ತೆ ನೋಡಿ ಅಂಗಡಿ. ಸೊ ಆ ಅಂಗಡಿಗಳಲ್ಲೆಲ್ಲ ತುಂಬ ಬಜ್ಜಿ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ಈ ರೀತಿ ಕ್ರೀಮ್ ರೀತಿಯಲ್ಲಿ ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ಗೆಲ್ಲ ಬದನೆಕಾಯಿ ಕೂಡ ಇದು ಚೆನ್ನಾಗಿ ತಣ್ಣಗಾಗಿದ್ದಾವೆ, ಅಂದರೆ ಸುಟ್ಟಿದ್ವಲ್ಲ ಆ ಬದನೆಕಾಯಿ ಕೂಡ ತಣ್ಣಗಾಗಿದ್ದಾವೆ. ಅದನ್ನ ಒಂದು ರೀತಿ ಕಿವುಚ್ಕೊಂಬರೋಣ. ಫ್ರೆಂಡ್ಸ್, ಈಗ ನಾವಿಲ್ಲಿ ಬದನೆಕಾಯಿ ಅಂದರೆ ಇದ್ರದ್ದು ಸಿಪ್ಪಿದು, ಸೊ ಎಲ್ಲ ಸಿಪ್ಪೆನ ಸಪ್ರೇಟನ್ನಾಗಿ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮೆತ್ತಗಾಗ್ಬಿಟ್ಟಿದೆ ಫುಲ್ಲು. ನಮ್ಮ ಬದನೆಕಾಯಿದು ಸಿಪ್ಪೆ ಜಾಸ್ತಿ ತೆಗಿಯಲ್ಲ, ಜಸ್ಟ್ ಎಲ್ಲಿ ಹೊತ್ತಿರುತ್ತಲ್ಲ ಅದು ಮಾತ್ರ ತೆಗಿತೀನಿ. ಬರ್ತಾ ಇದೆ, ಪರವಾಗಿಲ್ಲ, ಬಾಳಿನ ಥರನೇ ಬರ್ತಾ ಇದೆ. ಫ್ರೆಂಡ್ಸ್, ಈಗ ನಾನಿಲ್ಲಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕಿವುಚಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದ್ದು ಕುಕ್ ಆಗಿದೆ. ಈ ರೀತಿ ಮ್ಯಾಶ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ದು ಈರುಳ್ಳಿ, ಅಂದರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಉಪ್ಪು ಮತ್ತು ಖಾರ, ಸ್ವಲ್ಪ ಅರಿಶಿನ, ಅರಿಶಿನ ಬೀಳ್ತಾ ಇದೆ ಅಂದರೆ ಸ್ವಲ್ಪ ಅರಿಶಿನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಹಸಿ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಕೆಲವರು ಒಗ್ಗರಣೆ ಕೊಡ್ತಾರೆ, ನನಗೆ ಅಷ್ಟು ಇಷ್ಟ ಆಗಲ್ಲ ಒಗ್ಗರಣೆ ಕೊಡೋದು. ಈಗ ಕೈಲಿಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಈರುಳ್ಳಿ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ, ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ.
ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ಸೈಡ್ಗೆ ಇಡೋಣ ಫ್ರೆಂಡ್ಸ್. ಈ ರೀತಿ ಈ ಬದನೆಕಾಯಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಇದು ಬೇಡ. ನಂತರ 1 ಇಂಚ್ ಆಗುವಷ್ಟು ಬದನೆಕಾಯಿನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಮಾಡ್ತಿಲ್ಲ. ಅಯ್ಯೋ ಇದು ಹುಡುಕಿದೆ ಏನು ಇಲ್ಲ. ನೋಡಿ ಈ ರೀತಿಯಾಗಿ ಮತ್ತೆ ಇದರಲ್ಲಿ ನಾವು ಮತ್ತೆ 2 ಪೀಸನ್ನು ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಸ್ವಲ್ಪ ಕ್ಲಿಯರ್ ಆಗಿ, ಸ್ಲೋಲಿಯಾಗಿ, ಯಾಕಂದರೆ 2 ಭಾಗ ಆಗಿಬಿಡುತ್ತೆ ಅಂತ ಕಷ್ಟ. ಜಸ್ಟ್ ಇಷ್ಟು ಇದರಲ್ಲಿ ಮಸಾಲೆಯನ್ನು ನಾವು ಹಾಕಬೇಕು ಫ್ರೆಂಡ್ಸ್. ನಾನೀಗ ಹಸಿ ಖಾರವನ್ನು ತಗೊಂಡಿದ್ದೀನಿ. ಸೊ ಹಸಿ ಖಾರವನ್ನು ಸ್ವಲ್ಪ ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಇಡೋಣ ಫ್ರೆಂಡ್ಸ್. ನಾನೀಗ ಮೊದಲಿಗೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ, ಒಂದು 2-3 ಟೀ ಸ್ಪೂನ್ ಆಗೋಷ್ಟು. ನಂತರ ಅದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಪ್ಪ ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬಹುದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಖಾರ ಸೇರಿಸ್ಕೊತಾ ಇದ್ದೀನಿ. ಖಾರ ನಿಮ್ಮ ಕ್ವಾಂಟಿಟಿ ಸೇರಿಸ್ಕೊಳ್ಳಿ. ಓಂ ಕಾಳನ್ನು ಮಿಸ್ ಮಾಡಲೇಬಾರ್ದು, ಓಂ ಕಾಳು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ಈಗ ನಾನಿಲ್ಲಿ ಬದನೆಕಾಯಿನ ಈ ಹಿಟ್ಟಿನಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಈ ರೀತಿ ಡಿಪ್ ಮಾಡಿಕೊಂಡು ಈಗ ಎಣ್ಣೆಯಲ್ಲಿ ಡಿಪ್ ಫ್ರೈ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಎಣ್ಣೆಯಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಟರ್ನ್ ಮಾಡ್ತಾ ಇದ್ದೀನಿ, ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಈ ರೀತಿ ಟರ್ನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಬದನೆಕಾಯಿ ಬಜ್ಜಿ ರೆಡಿ ಆಯಿತು. ಸೊ ಇದ್ರ ಜೊತೆಗೆ ನಾನಿಲ್ಲಿ ಮತ್ತೊಂದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫಿಲ್ಮ್ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ವೀಟ್ ಕಾರ್ನನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಪಾಪ್ಕಾರ್ನ್ ಮಾಡ್ಬೇಕಂದೆ, ಆದರೆ ಪಾಪ್ಕಾರ್ನು ಬೇಡ ಅಂದ್ಕೊಂಡು ಇದನ್ನೇ ಮಾಡ್ತಾ ಇದ್ದೀನಿ. ಸ್ವೀಟ್ ಕಾರ್ನು ನನಗೆ, ಬಜ್ಜಿ ಅವ್ರಿಗೆ, ಅಂದರೆ ನಮ್ಮ ಮನೆಯವ್ರಿಗಲ್ಲ, ಸೊ ನನ್ನ ಮಗನಿಗೆ ತಿಂತ ಕಾಣ್ತಾರೆ. ಫಿಲ್ಮ್ ನೋಡೋದೇ ಒಂಥರ ಮಜಾ ನೋಡಿ ಫ್ರೆಂಡ್ಸ್. ಇಲ್ಲಿ ನಾವು ಎಲ್ಲ ಕರೆಂಟ್ ಆಫ್ ಮಾಡಿ ಟಿವಿಯಲ್ಲೇ ಕಾಂತಾರ ಫಿಲ್ಮ್ ನೋಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಥಿಯೇಟರ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು, ಮತ್ತೆ ಥಿಯೇಟರ್ ಏನೋ ಒಂದು ಕರ್ಕೊಂಡು ಹೋಗ್ತೀನಿ ಅಂದ್ರು, ಬಟ್ ಹೋಗ್ಲಿಲ್ಲ. ಟಿಕೆಟ್ ಸಿಗ್ಲಿಲ್ಲ 2 ಸತಿ ಟ್ರೈ ಮಾಡಿದಾಗ. ಹಾಗಾಗಿ ಊರಿಂದ ಬರೋದ್ರಲ್ಲಿ ಇವರೇನೋ ನೋಡಿದ್ರಂತೆ. ಸೊ ನನಗಿಲ್ಲಿ ಟಿವಿಯಲ್ಲಿ ತೋರಿಸ್ತವ್ರೆ. ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ಫಿಲ್ಮು. ನಾನಂತೂ ಒಂದು ಸೀನು ಏನೋ ಗ್ಯಾಪ್ ಮಾಡ್ದೇವೆ ಕಂಟಿನ್ಯೂ ಕುತ್ಕೊಂಡು ನೋಡಿದೆ. ತುಂಬ ಖುಷಿ ಆಯಿತು. ಏನೋ ಒಂಥರ ಅದು ದೇವರು, ಅದು ದೇವ, ಏನೋ ಒಂಥರ ಅದೆಲ್ಲ ತುಂಬ ಚೆನ್ನಾಗಿದೆ. ಸೊ ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ. ಫಿಲ್ಮ್ ತುಂಬ ತುಂಬ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ. ಸೊ ಈಗ ನಮಗೆ ಊಟಕ್ಕೆ ಹೊಟ್ಟೆಸಿತು. ಸೊ 10 ಗಂಟೆ ಆಯಿತು ಫಿಲ್ಮ್ ಮುಗಿದ್ರಲ್ಲೇ. ಇಲ್ಲಿ ಪ್ಲೇಟ್ ಕೂಡ ರೆಡಿ ಮಾಡಿದ್ದೀನಿ. ಸೊ ಮಧ್ಯಾಹ್ನನೇ ನಾನು ಮೆಂತ್ಯ ಪಲ್ಯ ಮಾಡಿದ್ದೆ. ಸೊ ಮೆಂತ್ಯ ಪಲ್ಯ ಕೂಡ ಇಲ್ಲಿ ಹಚ್ಕೊಂಡಿದ್ದೀನಿ. ಮೆಂತ್ಯ ಪಲ್ಯ ಜಾಸ್ತಿ ಇದೆ ಅಂತಲೇ ಬದನೆಕಾಯಿ ಭರ್ತಾ ಮಾಡಿದ್ದು. ನಂತರ ಇದಕ್ಕೆ ಬಜ್ಜಿ 2 ಉಳಿಸಿದ್ದೆ ನನ್ನ ಮಗ, ಹಾಗಾಗಿ ಇಲ್ಲಿ 2 ಬಜ್ಜಿ ಕೂಡ ಇಟ್ಟಿದ್ದೀನಿ. ಜೊತೆಗೆ ಊರ್ಲಿಂದ ತಂದಿರುವಂಥ ಕರ್ಚಿಕಾಯಿ, ಸೊ ಬಿಸಿ ಬಿಸಿ ರೊಟ್ಟಿ, ನಂತರ ಅನ್ನ. ಇವತ್ತಿನ ರೆಸಿಪಿ ಇವತ್ತು ಫ್ರೆಂಡ್ಸ್. ನಿಮಗೂ ಕೂಡ ಬದನೆಕಾಯಿ ಭರ್ತಾ ಮತ್ತು ಬಜ್ಜಿ, ನಂತರ ಶೇಂಗಾ ಚಟ್ನಿ 3 ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ. ಸೊ 3 ರೆಸಿಪಿ ನಿಮಗೆ ಇಷ್ಟ ಆದರೆ ಇನ್ನೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.